ನಾರ್ಮಲ್ ಆಗಿ ಒಂದು ಮೂವಿ ಇನ್ನೊಂದು ಮೂವಿಗೆ ಕಾಂಪಿಟೇಷನ್ ಕೊಟ್ಟಿರೋದನ್ನ ನೋಡಿರ್ತೀರ, ಆದ್ರೆ ಈ ಮೂವಿ 3 ಸ್ವಿಂಗ್ಸ್ ಗೆ ಕಾಂಪಿಟೇಷನ್ ಕೊಟ್ಟಿರೋ ತರ ಇದೆ. ಅಯೋಗ್ಯ ಎದ್ದಳ ಮೇಲೆ ಈ ಚೇರ್ ಅಲ್ಲಿ ಕೂತ್ಕೊಳ್ಳೋದಕ್ಕೆ ಒಂದು ಯೋಗ್ಯತೆ ಇರಬೇಕು, ಅರ್ಹತೆ ಇರಬೇಕು. ಈ ಸೀಟ್ ಅಲ್ಲಿ ಕೂತ್ಕೊಂಡು ಈ ಆಶ್ರಮ ಜವಾಬ್ದಾರಿನೆಲ್ಲ ನೀನೇ ನಡ್ಸ್ಕೊಂಡು ಹೋಗ್ಬೇಕಪ್ಪ. ಯಾಕೆ ಹಂಗ ಹೇಳ್ತಾ ಇದೀಯ? ಅವ್ನ ಕಾಶಿ ಯಾತ್ರೆಗೆ ಹೋಗ್ತಾವನ, ಇಲ್ಲೇ ಇರ್ತಾನೆ ಬೇಡ ಆಶ್ರಮದಲ್ಲಿ. ಮೊದಲು ನನ್ನ ಮಗನ ಕರೀರಿ ನೋಡ್ಬೇಕು. ಈ 90% ಮೂವಿ ನಡೆಯೋದೆ ವೃದ್ಧಾಶ್ರಮದಲ್ಲಿ, ಆದ್ರೆ ಇಡೀ ಆಶ್ರಮದಲ್ಲಿ ಎಲ್ಲಾ ಸೀನ್ಗಳಲ್ಲೂ ನಮಗ್ ಕಾಣಿಸ್ಕೊಳ್ಳೋದು ಮೊಮ್ಮಕ್ಕಳದು 50 ವರ್ಷ ತುಂಬಿದ್ವು. ಅಮ್ಮ ನಮಸ್ತೆ, ಹೇಗಿದ್ದೀರಿ? ಚೂರು ಸರಿ ಇಲ್ಲ. ಬೇಸಿಕಲಿ ಹೀರೋಯಿನ್ಗೆ ನಮ್ ಹೀರೋ ಅಂದ್ರೆ ಇರಿಟೇಟ್ ಆಗ್ತಿರುತ್ತಂತೆ. ಆದ್ರೂ ಬಾತ್ರೂಮ್ ಅಲ್ಲಿ ಸ್ನಾನ ಮಾಡ್ತಿರೋರ್ನ ಕದ್ದೋಡೋ ತರ ನೋಡ್ತಿರ್ತಾಳೆ, ತಿಂಡಿ ತಿನ್ನಿಸ್ತಾಳೆ, ಪ್ರಸಾದ ತಿನ್ನಿಸ್ತಾಳೆ, ಹೀರೋ ಕರ್ದಿದ್ ಕಡೆ ಹೋಗ್ತಾಳೆ, ಹೇಳಿದ್ ಮಾತ್ ಕೇಳ್ತಾಳೆ, ವಾಶ್ರೂಮು ಬೆಡ್ರೂಮು ಬಿಟ್ಟು ಬೇರೆ ಎಲ್ಲಾ ಕಡೆನೂ ಹೀರೋ ಜೊತೆಗೆ ಇರ್ತಾಳೆ. ಇನ್ನ ಈ ಮೂವಿಲಿರೋ ಫೈಟ್ ಸೀನ್ಸ್ ಗಳ ಬಗ್ಗೆ ನಾನ್ ಜಾಸ್ತಿ ಮಾತಾಡೋದಿಕ್ ಹೋಗೋದಿಲ್ಲ, ಯಾಕೆ ಅಂದ್ರೆ ನಮಸ್ತೆ ಟು ಆಲ್ ಮೈ ಪರಮ್ ಸೋಲ್ಸ್. ಇವತ್ತು ಮಸಾಲೆ ಹಚ್ಚಿಸ್ಕೊಂಡು ರೋಸ್ಟ್ ಆಗ್ತಾ ಇರೋ ಮೂವಿ ರುಕ್ಕು. ನಾನ್ ಮುಟ್ಟಿರೋ ಹುಡುಗಿನೆಲ್ಲ ಮದುವೆ ಆಗಿದ್ರೆ ಇಷ್ಟೊಂದು ಎಷ್ಟೋ ಆಗ್ಬಿಡೋದು. ಬೂಟಿ ನೋಡ್ತಾನ ನಿನಗೂ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಜೈಲಿಂದ ರಿಲೀಸ್ ಆಗ್ಬೇಕಾಗಿರೋ ಕೈದಿಗಳ ಲಿಸ್ಟ್ ನ ನೋಡ್ತಾ ಇರೋ ಜೈಲರ್ ಮತ್ತೆ ಈ ಪೊಲೀಸ್ ನಾಳೆ ರಿಲೀಸ್ಗೆ. ಯಾರ್ ಗುರು ನೀನು? ಈ ವ್ಯಕ್ತಿ ಯಾವ ಆಂಗಲ್ ಇಂದ ಡಿಪಾರ್ಟ್ಮೆಂಟ್ ಅವ್ರ ತರ ಕಾಣ್ತದ ಗುರು, ಸರಿಯಾಗಿ ನೋಡಿ. ಹಂಗೆ ಯಾರ್ದೋ ಬತ್ತೋಗಿರೋ ಕಣ್ ತೋರಿಸಿ 2 ವರ್ಷದ ಹಿಂದಿನ ಕತೆ ತೋರ್ಸೋದಿಕ್ ಶುರು ಮಾಡ್ತಾರೆ. ಆಗ ನಮ್ ಹೀರೋ ಎಂಟ್ರಿ ಆಗುತ್ತೆ. ಇಷ್ಟೇನಾ? ಹಂಗೆ ಎಡುಕೊಂಡು ಹೋಗಿ ಮ್ಯಾಚ್ ಗೆದ್ದು ಹೀರೋಯಿನಿಗೆ ತಾಳಿನೂ ಕಟ್ಟಿ ಸಂಸಾರ ಮಾಡಿ ಸತ್ತೋಗ್ತಿ ಅನ್ಕೊಂಡಿದ್ನಲ್ಲ ಗುರು. ಖಂಡಿತವಾಗ್ಲೂ ಮಾಡ್ತೇನೆ, ನೋ ಡೌಟ್. ಕಬಡ್ಡಿ ಅನ್ನೋ ಪದ ಬಿಟ್ರೆ ಬೇರೆ ಗಂಧ ಗಾಳಿನೇ ಗೊತ್ತಿಲ್ಲದೆ ಇರೋ 2 ಟೀಮ್ಗಳ ಮಧ್ಯೆ ಮ್ಯಾಚ್ ಶುರುವಾಗುತ್ತೆ. ತುಂಬಾನೇ ರೋಚಕವಾದ ಪಂದ್ಯ ಇದು ಅಂತಾನೆ ಹೇಳ್ಬೋದು. ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿಯೊಂದನ್ನ ತಂದಿದ್ದೀವಿ. ಆ ಊರಿನ ಜನ ನೋಡಿ ಕಬಡ್ಡಿ ಮ್ಯಾಚ್ ನೋಡೋದಿಕ್ಕೂ 1 hour ಡಿಸ್ಟೆನ್ಸ್ ತಗೊಂಡ್ ನಿಂತಿದ್ದಾರೆ. ಈ ಸೀನ್ಗೆ ಹೊರಗಡೆ ಇದ್ದವರೆಲ್ಲ ನೆಕ್ಸ್ಟ್ ಸೀನ್ಗೆ ಸ್ಟೇಜ್ ಹತ್ರ ಗುಡ್ಡೆ ಹಾಕೊಂಡಿರ್ತಾರೆ. ನಮ್ ಹೀರೋ ಫ್ರೆಂಡ್ ಕಪ್ಪೆ ಒಬ್ಬನ್ನ ಟ್ಯಾಕಲ್ ಮಾಡಿ ಎಲ್ಲಾರನ್ನೂ ರಿವೈವ್ ಮಾಡ್ಕೊಂತಾನೆ. ಆಮೇಲೆ ನಮ್ ಹೀರೋ ಹಾಕಿರೋ ಪಟ್ಟನ ಅಳಿಸಿ ಎಲ್ಲಾರನ್ನೂ ಔಟ್ ಮಾಡಿ ಮ್ಯಾಚ್ ಗೆಲ್ಲಿಸ್ತಾನಂತೆ. ಇನ್ನೊಂದ್ ಕಡೆ ಹೀರೋ ಅಪ್ಪ ಅಮ್ಮನ್ನ ತೋರಿಸ್ತಾರೆ. ಇಂಥವ್ರ ಹೊಟ್ಟೆಯಲ್ಲಿ ಇಂಥ ಮಗ, ಇಂಥವ್ರ ಹೊಟ್ಟೆಲಿ ಇಂಥ ಮಗ. ಹಂಗೆ ಹೀರೋಯಿನ್ ತೋರಿಸ್ತಾರೆ. ನೆಕ್ಸ್ಟ್ ನಮ್ ಹೀರೋ ತಾತನ್ ಸಮಾಧಿಗೆ ಪೂಜೆ ಮಾಡ್ಬೇಕಾದ್ರೆ ನಮ್ ಹೀರೋಯಿನ್ ನೋಡಿ ನಾಯಿ ತರ ಅಟ್ಟಿಸ್ಕೊಂಡು ಹೋಗ್ತಾನೆ. ಆಗ ಯಾವ ಗ್ಯಾಪ್ ಅಲ್ಲಿ ಗುರು? ಅಕ್ಕ ನೀನು ಕನ್ನಡಿ ಮುಂದೆ ಮಂಗನ್ ತರ ಆಡ್ತಾ ಇದ್ದಿದ್ನ ನೋಡ್ದ ಅಂತ ಹೇಳು, ಒಪ್ಕಂತೀನಿ. ಆದ್ರೆ ಹುಡುಗಿ 1ಕ್ಕೆ 2 ಸೇರಿಸಿ ಚೆನ್ನಾಗಿ ಫಿಟ್ಟಿಂಗ್ ಇಡ್ತಾಳೆ ತಡೆ ಅಂತ ನಮ್ ಹೀರೋ ಲೈನ್ ಹೊಡಿಯೋದಿಕ್ಕೆ ಅದೇ ಆಶ್ರಮದಲ್ಲಿ ಸೆಟಲ್ ಆಗ್ತಾನೆ. ಆಶ್ರಮದಲ್ಲಿರೋ ಜನಕ್ಕೆಲ್ಲ ಸೇವೆ ಮಾಡ್ಕೊಂಡು ಇಲ್ಲೇ ಇದ್ಬಿಡ್ತೀನಿ. ಅಯೋಗ್ಯ ಎದ್ದಳ ಮೇಲೆ. ಈ ಆಶ್ರಮಕ್ಕೆ ನಿಮ್ಮಪ್ಪ ಓನರು, ನೀನಲ್ಲ. ಅಕ್ಕ ಇರೋ ಕಡೆ ಎಲ್ಲ ಹುಡುಕೊಂಡು ಹೋಗಿ ಕಾಳಾಗ್ತಿರ್ತಾನೆ. ಏನ್ರಿ ಫೋನಲ್ಲಿ ಫುಲ್ ಬಿಸಿನಾ? ಹೋಗ್ಲಿ ನೀವಾರು ಮಾತಾಡ್ರಿ, ನಾನು ಕೇಳಿಸ್ಕೊಂತೀನಿ. ಮಧ್ಯರಾತ್ರಿ ಮಾತಾಡ್ಕೊಂಡು ಕೂತ್ಕೊಳ್ಳಕ್ಕೆ ಇದೇನ್ ಮದ್ವೆ ಮನೆನಾ? ಮತ್ತೆ ಫೋನಲ್ಲಿ ಏನ್ ಮಂತ್ರ ಹೇಳ್ತಿದ್ದ ಅಕ್ಕ? ಅಂತೂ ಧೈರ್ಯ ಮಾಡಿ ನಮ್ ಹೀರೋ ಲೆಟರ್ ಕೊಡ್ತಿದ್ದಂಗೆ ಒಂದ್ ಸಾಂಗ್ ಬರುತ್ತೆ. ಅದು ಈ ಲೆಟರ್ ಇದೆ, ಓದಿ ನಿಮ್ ನಿರ್ಧಾರ ಹೇಳಿ. ನೆಕ್ಸ್ಟ್ ಅದೇ ಲೆಟರ್ ನ ತಂದು ಮುಖದ ಮೇಲೆ ಎಸ್ತು, ವಯಸ್ಸಾದವ್ರಿಗೆ ಮಕ್ಳು ಅಂತ ಮಕ್ಳಿಗೆ ಪ್ರೀತಿ ಕೊಡ್ದಿರೋ ನೀನು ನನಗ್ ಪ್ರೀತಿ ಮಾಡ್ತೀಯಾ? ಇನ್ನೊಂದ್ಸಲ ಏನಾದ್ರು ಪ್ರೀತಿ ಗೀತೆ ಅಂತ ನನ್ನ ಹತ್ರ ಬಂದ್ರೆ ನಮ್ಮ ಅಪ್ಪಂಗೆ ಹೇಳ್ತೀನಿ. ಹೀರೋನ ರಿಜೆಕ್ಟ್ ಮಾಡಿಲ್ಲ. ಐ ರಿಪೀಟ್, ಹೀರೋಗೆ ನೀನ್ ಇಷ್ಟ ಇಲ್ಲ ಅಂತ ಹೇಳೋದಿಲ್ಲ. ಈ ಸೀನ್ ನ ಸರಿಗ್ ನೋಡಿ. ಫೋಟೋ ಕೈ ತಪ್ಪಿ ಬಿದ್ದಿರೋದಲ್ಲ, ಅಲ್ಲಿರೋರೆ ದೊಡ್ಡೋರೆ ಯಾರೋ ಎತ್ತಿ ನೆಲಕ್ಕೆ ಹೊಡೆದಿದ್ದಾರೆ. ಅದಲ್ದೆ ಫೋಟೋ ಗ್ಲಾಸು ಬಿದ್ಮೇಲಲ್ಲ ಬೀಳೋದಿಕ್ಕೂ ಮುಂಚೆನೆ ಹೊಡೆದೋಗಿದೆ ಅಂತ ಆರಾಮಾಗಿ ಗೊತ್ತಾಗುತ್ತೆ. ಏನದ ಸೌಂಡ್? ಏನಾಯ್ತು? ಅಂಕಲ್ಗೆ ಫೋಟೋ ಬಿದ್ದು ಹೊಡೆದೋಗಿರೋ ಸೌಂಡ್ ಕೇಳಿಸಿದೆ, ಆದ್ರೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಮಗಳು ಕಿರ್ಚ್ಕೊಂಡಿದ್ದೇ ಕೇಳಿಸಿಲ್ಲ. ಮತ್ತೆ ನಮ್ ಹೀರೋಯಿನ್ ಅದೇ ತಾತ ಅಜ್ಜಿ ಜೊತೆ ಹರಟೆ ಹೊಡ್ಕೊಂಡು ಕೂತಿರ್ತಾರೆ. ಮೊಮ್ಮಕ್ಕಳದು.
ಬೇರೆ ಅಜ್ಜಿ ತಾತ ಇರ್ಲಿ, ಬ್ಯಾಕ್ ಗ್ರೌಂಡ್ ಅಲ್ಲಿ ಆಶ್ರಮದ ಕೆಲಸದವರು ಕಾಣಿಸೋದಿಲ್ವಲ್ಲ ಅವರು. ಮೋಸ್ಟ್ಲಿ ಇವ್ರಿಬ್ರಿಗಷ್ಟೇ ಪೇಮೆಂಟ್ ಜಾಸ್ತಿ ಕೊಟ್ಟಿದ್ರು ಅನ್ಸುತ್ತೆ. ಆಮೇಲೆ ಅದೇ ಅಜ್ಜಿ ತಾತ ವೆಡ್ಡಿಂಗ್ ಆನಿವರ್ಸರಿ ಇದೆ ಅಂತ ಗೊತ್ತಾಗಿ ತುಂಬಾ ಡೀಸೆಂಟ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ಮ್ಯೂಸಿಕ್ ಸ್ಟಾರ್ಟ್. ಆಗ ಆಶ್ರಮದ ಮ್ಯಾನೇಜರ್ ಬಂದು ಮುಗಿಬೇಕಾದ್ರೆ ಬಣ್ಣ ಹಚ್ಕೊಂಡು ಓಕಡೆ ಆಡ್ಕೊಂಡು ತೋರಣ ಕಟ್ಕೊಂಡು ಇದನ್ನೇ ಆಶ್ರಮ ಅನ್ಕೊಂಡಿದ್ದೀರಾ, ಕ್ಲಬ್ ಅನ್ಕೊಂಡಿದ್ದೀರಾ? ಕೃಷ್ಣ, ಮೊದಲು ನೀನು ಆಶ್ರಮ ಬಿಟ್ಟು ಹೋಗು. ನಿನ್ನಿಂದನೇ ಇದೆಲ್ಲ ಗಬ್ಬೆದೋಗಿರೋದು. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ತಪ್ಪು ಅದೇ ಟೈಮ್ ಅಲ್ಲಿ ತಾತ ಅಜ್ಜಿ ಮಗ ಪರಕಾಯ ಪ್ರವೇಶ ಮಾಡಿ ಮ್ಯಾನೇಜರ್ ಅಂಕಲ್ ಮೂಡ್ ನ ಸ್ವಿಂಗ್ ಮಾಡ್ಬಿಡ್ತಾನೆ. ಓ ಮಿಸ್ಟರ್ ಶ್ರವಣ್ ಕುಮಾರ್, ನಮ್ ತಂದೆ ತಾಯಂದ್ರಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನೀವೇ ಮುಂದೆ ನಿಂತಿದ್ದು ಎಲ್ಲ ನಡೆಸ್ಕೊಡ್ಬೇಕು. ನಮ್ಮ ತಂದೆ ತಾಯಿ ಗೊತ್ತಕ್ಕಂದ್ರೆ ನೀವೇ ಮಣ್ಣು ಮಾಡ್ಬಿಡಿ ಅಂತ ಹೇಳ್ತೀಯಲ್ಲ. ಈ ಪುಣ್ಯಾತ್ಮ ನೋಡು, ಇವನು ನಮ್ಮ ಹೊಟ್ಟೆಲ್ ಹೊಟ್ಲಿಲ್ಲ. ಅದನ್ನ ನೀನ್ ಮಾಡ್ಲಿಲ್ಲ, ಕೃಷ್ಣ ಮಾಡ್ದ. ಕೃಷ್ಣ ಆಯ್ತು, ಆಮೇಲೆ ಹೋಗ್ ಬರ್ತೀವಪ್ಪ. ಈ ಚೇರಿಗೆ ನೀನೇ ಅಪ್ಪ ಅಲಂಕಾರ. ಈ ಚೇರಲ್ಲಿ ಕೂತ್ಕೊಳ್ಳೋದಕ್ಕೆ ಒಂದು ಯೋಗ್ಯತೆ ಇರಬೇಕು. ನಾನ್ ನಿನ್ ಮುಂದೆ ಚಿಕ್ಕವನಾಗ್ಬಿಟ್ನಪ್ಪ. ಅಯೋಗ್ಯ, ಎದ್ದಳ ಮೇಲೆ. ಈ ಸೀಟಲ್ಲಿ ಕೂತ್ಕೋ. ಅರ್ಹತೆ ಇರಬೇಕು. ನಿಂದು ಎಂಥ ದೊಡ್ಡ ಗುಣನಪ್ಪ. ಅಯೋಗ್ಯ, ಎದ್ದಳ ಮೇಲೆ. ಎಲ್ಲಿ ಹುಚ್ಚಿ ಹಿಡಿದು ಬಿಡುತ್ತೋ. ಹಬ್ಬ ಹತ್ರ ಬರ್ತಾ ಇದೆ. ಹಬ್ಬಕ್ಕೆ ಏನೇನೋ ಸಾಮಾನುಗಳು ಬೇಕು ಅಂತಲ್ಲಮ್ಮ, ಹೋಗಿ ತಗೊಂಡ್ ಬಂದ್ಬಿಡಮ್ಮ. ನಾನು ರುಕ್ಮಿಣಿ ಜೊತೆ ಹೋಗಿದ್ರೆ ಸ್ವಲ್ಪ ಹೆಲ್ಪ್ ಆಗಿರೋದಲ್ವಾ? ಹಬ್ಬದ ಸಾಮಾನುಗಳು ತರೋದಿಕ್ಕೆ ಅಂತ ಬಂದು ಕೆರೆದಂಡೆ ಸಾಮಾನುಗಳ ಮೇಲೆ ಕೂಗಿ ಕುಣಿಯೋದಕ್ಕೆ ಶುರು ಮಾಡ್ತಾರೆ. ನಿನಗೆ ಮಾಡಕ್ಕೆ ಕೆಲ್ಸ ಇಲ್ವಾ? ನಮ್ ಹೀರೋ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಗೈಡ್ ಮಾಡ್ತಾ ದೀಪ ಹಚ್ಚಿ ಕ್ಯಾಚ್ ಹಾಕೋದಿಕ್ ಟ್ರೈ ಮಾಡ್ತಾನೆ. ನಿಮಗೆ ಏನ್ ಇಷ್ಟ ಅನ್ನೋದ್ ನಮ್ಮ ಮನ್ಸಲ್ಲಿ ಕೇಳ್ಕೊಂಡು ಈ ದೀಪ ಹಚ್ಬಿಡಿ. ನೀವ್ ಅನ್ಕೊಂಡಿದ್ದಾಗತ್ತೆ. ಬಾ ದೀಪ ಹಚ್ಚೋಣ. ಎಕ್ಸಾಮ್ ಆದ್ಮೇಲೆ ಕಾಪಿ ಚೀಟಿನ ಬಿಸಾಕೋತಾರ ನಮ್ ಹೀರೋಯಿನ್ ಲವ್ ಲೆಟರ್ ನ ಮುಖದ ಮೇಲೆ ಎಸ್ತು ಬೈದ್ರು ಅಣ್ಣ ಮತ್ತೆ ಇಂಡೈರೆಕ್ಟ್ ಆಗಿ ಪ್ರಪೋಸ್ ಮಾಡ್ತಾನೆ. ನನಗೆ ಅದಾಗಿದೆ, ನಿಮಗೂ ಅದಾಗಿದೆಯಲ್ಲ. ನಿನಗೆ ಮಾಡಕ್ಕೆ ಕೆಲ್ಸ ಇಲ್ವಾ? ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾನೆ. ಅಪ್ಪ ಅಮ್ಮ ನೆನಪಾದ್ರು, ಅದಕ್ಕೆ ನಾಳೆ ನಾನು ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮನ್ನೆಲ್ಲ ಬಿಟ್ಟು ಹೋಗ್ತೀಯ ಕೃಷ್ಣ. ನಾನು ಇಲ್ಲಿ ಯಾರಿಗೋಸ್ಕರ ಬಂದೋ ಅವರೇ ಸಿಗ್ಲಿಲ್ಲ ಅಂದ್ಮೇಲೆ ಇಲ್ಲಿದ್ದೇನ್ ಪ್ರಯೋಜನ? ಅಕ್ಕ ಕೌಂಟರ್ ಸಿಂಪತಿ ಕಾರ್ಡ್ ಪ್ಲೇ ಮಾಡಿ ಎಸ್ಕೇಪ್ ಆಗ್ಬಿಡ್ತಾಳೆ. ಹೆತ್ತ ತಂದೆ ತಾಯಿಗೆ ನನ್ ಬೇಡವಾದವಳಾಗೋದೆ. ಮೇಸ್ಟ್ರು ನನ್ನ ದತ್ತು ತಗೊಂಡು ಸಾಕಿದ್ರು. ಅಣ್ಣ ರೋಮಿಯೋ ಕಾರ್ಡ್ ಪ್ಲೇ ಮಾಡ್ತಾನೆ. ನಾನು ಇಷ್ಟಪಟ್ಟಿದ್ದು ನನ್ನೊಳಗಿರೋ ನಿನ್ನಿಂದ ನನಗೆ ಸಾವು ಬಂದ್ರೂ ಪರವಾಗಿಲ್ಲ, ನಾನ್ ಮದ್ವೆ ಆಗ್ತೀನಿ. ಅಕ್ಕ ಆಂಟಿ ಜೂಲಿಯಟ್ ಕಾರ್ಡ್ ಪ್ಲೇ ಮಾಡ್ತಾಳೆ, ಮತ್ತೆ ಎಸ್ಕೇಪ್ ಆಗ್ಬಿಡ್ತಾಳೆ. ನಿನ್ ಮನ್ಸ್ ನನಗೆ ಅರ್ಥ ಆಗುತ್ತೆ, ಆದ್ರೆ ನಿನ್ನ ಪ್ರೀತಿ ಮಾಡಕ್ ನನಗೆ ಆಗಲ್ಲ. ಯಾಕೆ ಅಂತ ಮಾತ್ರ ದಯವಿಟ್ಟು ಕೇಳ್ಬೇಡ. ಅಕ್ಕ ನೀನೇನ್ ಪ್ರಸಾದ ತಿನ್ನಿಸ್ತಾ ಇದೀಯಾ ಇಲ್ಲ ಮುಸ್ರೆಗ್ ಹಾಕ್ಬೇಕಾಗಿರೋ ತೌಡ್ನ ಅಣ್ಣನ್ ಬಾಯಿಗೆ ಹಾಕ್ತಿದ್ಯಾ? ಹೂ, ಬಾಯಿಗಿಂತ ಜಾಸ್ತಿ ಅಣ್ಣನ್ ಸಾಮಾನಿಗೆ ಹೋಗಿದೆ. ಐ ಮೀನ್ ಶರ್ಟು ಪ್ಯಾಂಟಿಗೆ. ಈ ಕರ್ಮಕ್ಕೆ ಒಂದು ಸಾಂಗ್ ಬೇರೆ ಬರುತ್ತೆ. ಆಮೇಲೆ ಮೋಟಿವೇಶನ್ ಮನೋಜ್ ತರ ಇದ್ದಿದ್ ನಮ್ಮ ಅಣ್ಣ ಸ್ಯಾಡ್ ಸಂತೋಷ್ ತರ ಆಗ್ಬಿಡ್ತಾನೆ. ಪ್ರತಿ ವರ್ಷ ಈ ಹಬ್ಬದಲ್ಲಿ ನಾನ್ ಬೇವು ತಿಂದ್ರು ಬೆಲ್ಲ ತಿಂದಂಗಿತ್ತು, ಆದ್ರೆ ಈ ವರ್ಷ ಬೆಲ್ಲ ತಿಂದ್ರು ಬೇವು ತಿಂದಂಗೆ ಇದೆ. ಜನ ಡೌಟ್ ಪಡೋದ್ ಕರೆಕ್ಟ್. ನಮ್ ಕೈಲಿ ಏನು ಕಿಸಿಯಕ್ಕಾಗಲ್ಲ, ನಮ್ ಕೈಲಿ ಏನು ಆಗಲ್ಲ. ನೆಕ್ಸ್ಟ್ ಹೀರೋಯಿನ್ ತಲೆ ಸುತ್ತಿ ಬಿದ್ದೋಗ್ಬಿಡ್ತಾಳೆ. ಒಳ್ಳೇದಾಗಲಿ. ಇಡೀ ರಾಜ್ಯವೇ ಖುಷಿ. ಅರ್ಥ ಆಯ್ತು ಅನ್ಸುತ್ತೆ. ನಮ್ಮ ಮನೆ ಡಾಕ್ಟರ್ ಹತ್ರ ತೋರಿಸ್ಬಿಟ್ಟು ಕಳ್ಸಪ್ಪ. ಆಸ್ಪತ್ರೆಗೆ ಹೋಗಿದ್ರುಕ್ಕೂ ಇನ್ನ ಬಂದಿಲ್ಲ ಅಂತ ನಮ್ ಹೀರೋ ಕರ್ಕೊಂಡ್ ಬರೋದಿಕ್ ಹೋಗಿ ಕಳ್ಸೋ ಒಳ್ಳ ಅನ್ನ ತಿಂತಾರ ಏಳ್ ತಿಂತಾರಣ್ಣ ಈ ನನ್ ಮಕ್ಳು. ಫೈಟ್ ಅನ್ನೋ ಪದಕ್ಕೆ ಜಿಗುಪ್ಸೆ ಬರೋ ತರ ಫೈಟ್ ಮಾಡ್ಬೇಕಾದ್ರೆ ಇಲ್ಲಿಗೆ ಫ್ಲಾಶ್ ಬ್ಯಾಕ್ ಮುಗ್ದು ಕತೆ ಪ್ರೆಸೆಂಟ್ ಬರುತ್ತೆ. ನಾಳೆ ನಿಂಗ್ ರಿಲೀಸ್ ಇದೆಯಪ್ಪ. ಅಣ್ಣ ರಿಲೀಸ್ ಆಗಿ ಊರಿಗೆ ಬರ್ತಿದ್ದಂಗೆ ನಿಮ್ಮಮ್ಮ ಎಲ್ಲಿ ಪುಟ್ಟಿ? ಅರಿಶಿನ ಮತ್ತು ಚಂದನದ ಗುಣಗಳ ಸಂತು. ಈ ಮಗು ನಂದೆ. ಮಕ್ಕಳನ್ನ ನೋಡ್ಕೊಳ್ಳೋದ್ರ ಬಗ್ಗೆ ಭಾಷಣ ಮಾಡಿದ್ ನಮ್ ಹೀರೋಯಿನ್ ಅವಳ ಮಗನ ಮೇನ್ ರೋಡ್ ಅಲ್ಲಿ ವೆಹಿಕಲ್ಸ್ ನಿಂಬೆ ಹಣ್ಣಾಗೋದಿಕ್ ಬಿಟ್ಟು ಆಮೇಲೆ ಸ್ಲೋ ಮೋಷನ್ ಅಲ್ಲಿ ಓಡ್ ಬರ್ತಾಳಂತೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಹೀರೋಯಿನಿಗೋಸ್ಕರ 2 ವರ್ಷ ಜೈಲಲ್ಲಿ ಇದ್ದಿದ್ ನಮ್ ಹೀರೋಗೆ ಹೀರೋಯಿನ್ ಇಂದ ಸಿಗೋ ರೆಸ್ಪಾನ್ಸ್. ಕೃಷ್ಣ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ರೆಗ್ಯುಲರ್ ಆಗಿ ಒಂದೇ ಮನೆಗೆ ಉಪ್ಪು ಸಕ್ಕರೆ ಕೇಳೋದಿಕ್ ಹೋದ್ರು ಅವರಿಂದ ಇದಕ್ಕಿಂತ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ. ನೆಕ್ಸ್ಟ್ ಕಪ್ಪೆ ಹೆಲ್ಪ್ ಇಂದ ಸ್ಕೂಲ್ ಅಲ್ಲಿ ಟೀಚರ್ ಆಗಿರೋ ನಮ್ ಹೀರೋಯಿನ್ ನ ಮೀಟ್ ಮಾಡಿ ಮತ್ತೆ ಉಗಿಸ್ಕೊಂಡು ಬಾರಿಗೆ ಹೋಗಿ ಡಾನ್ಸ್ ಮಾಡ್ತಾನೆ. ನನ್ ಪಾಡಿಗೆ ನನ್ನ ಬಿಟ್ಬಿಡು. ನಿನ್ ಲೈಫ್ ನೀನ್ ನೋಡ್ಕೋ.
ಅಷ್ಟೇ. ವೆಲ್ಕಮ್ ಮಾಡ್ರಪ್ಪು ಈ ಪಾಪಿಗೆ. ಹೀರೋಯಿನ್ ಮನೆ ಹತ್ರ ಹೋಗಿ ಕೂಗಾಡ್ತಾನೆ, ಏ ಆಚೆ ಬರ್ರಕ್ಕೋ. ಯಾವ ಕನ್ನಡನ ಇದು? ಏ ಆಚೆ ಬರ್ರಕ್ಕೋ. ಕುಡ್ಕೊಂಡು ತಾಳ್ಮೆ ನಾಚಿಕೆ ಯಾವ ಚಡ್ಡಿ ಕಲರ್ ಅಂತ ಮರ್ತೋಗಿರೋ ನಮ್ ಹೀರೋ ಮತ್ತೆ ಒಂದ್ ಫ್ರೆಂಡ್ಗೆ ನಮ್ ಹೀರೋಯಿನ್ ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾಳೆ. ಅದನ್ನೆಲ್ಲ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಹೀರೋಯಿನ್ B.Ed ಮಾಡ್ಬೇಕಾದ್ರೆ ಒಬ್ಬ ಕಾಳಾಕದಿಕ್ ಟ್ರೈ ಮಾಡ್ತಾನಂತೆ. ಅಕ್ಕ ಇಗ್ನೋರ್ ಮಾಡ್ತಾಳಂತೆ. ನೆಕ್ಸ್ಟ್ ಡೇ ಕಾರಲ್ಲಿ ಬಂದು ರಿಚ್ ಇದಾನೆ ಅಂತ ಗೊತ್ತಾದ್ಮೇಲೆ ಜೊತೆಯಲ್ಲಿ ನಡೆಯೋದಿಕ್ ಕರಿತಾಳಂತೆ. ಹಿಂಗೆ ಒಂದಿನ ಹೀರೋಯಿನ್ ಬರ್ತ್ಡೇಲಿ ಅರ್ಥ ಆಯ್ತು ಅನ್ಸುತ್ತೆ. ಸೊ ಅಲ್ಲಿಂದ ಜೊತೆಲೆ ತಿರ್ಗಾಡ್ತಾರಂತೆ. ಆದ್ರೆ ಒಂದಿನ ಏನು ಮದ್ವೆನಾ? ನಾನ್ ಮುಟ್ಟಿರೋ ಹುಡುಗಿರ್ನೆಲ್ಲ ಮದ್ವೆ ಆಗಿದ್ರೆ ಇಷ್ಟೊತ್ತಿಗೆ ಅದೆಷ್ಟೋ ಆಗ್ಬಿಡೋದು. ಬೂಟಿ ನೋಡ್ತಾನ ನಿನಗೂ. ಬಂದು ಕಾಪಾಡ್ದೆ. ಅದೇ ಟೈಮಲ್ಲಿ ಈ ವಿಷಯ ಹೀರೋಯಿನ್ ಅಪ್ಪಂಗೆ ಗೊತ್ತಾಗಿ ಶ್ರವಣ್ಣು ಅವರಪ್ಪ ಅಮ್ಮ ಬಂದು ಆಶ್ರಯ ಕೊಟ್ಟು ಬದುಕು ದಾರಿ ತೋರಿಸಿದ್ರು. ಇದು ನಮ್ ಹೀರೋಯಿನ್ ಫ್ಲಾಶ್ ಬ್ಯಾಕ್ ಅಂತೆ. ಇದ್ರ ಮಧ್ಯೆ ನಮ್ ಹೀರೋ ಪ್ರಪೋಸ್ ಮಾಡ್ತಾ ಇದ್ರು, ಇಷ್ಟ ಇಲ್ಲ, ಅವ್ರ ಎಂಗೇಜ್ ಅಂತ ಹೇಳದ್ ಬಿಟ್ಟು ಸತಾಯಿಸ್ತಾ ಇರ್ತಾಳಂತೆ. ಮಕ್ಕಳಿಗೆ ಪ್ರೀತಿ ಕೊಡ್ದಿರೋ ನೀನು ನನ್ನ ಪ್ರೀತಿ ಮಾಡ್ತೀಯಾ? ಅಕ್ಕ ತಲೆ ನಿಂಗ್ ಕೆಟ್ಟಿದ್ಯಾ, ಕತೆ ಬರ್ದವ್ರಿಗೆ ಕೆಟ್ಟಿದ್ಯಾ? ಈ ತರನ ಕತೆ ಹೆಸರಲ್ಲಿ ವಾಂತಿ ಮಾಡೋದು. ಇದೇ ಗ್ಯಾಪ್ ಅಲ್ಲಿ ನಮ್ ಹೀರೋಯಿನ್ ಇರೋ ಕೇರ್ಲೆಸ್ ಅನ್ನೋ ವಂಡರ್ಫುಲ್ ಟ್ಯಾಲೆಂಟ್ ಇಂದ ಅವಳ ಮಗು ಸತ್ತೋಗ್ಬಿಡುತ್ತಂತೆ. ಇದೆಲ್ಲ ಸಾಲದು ಅಂತ ಹೀರೋ ಅಪ್ಪ ಹೀರೋಯಿನ್ ಹತ್ರ ಹೋಗಿ ನನ್ ಮಗನ್ ಜೊತೆ ಬ್ರೇಕಪ್ ಮಾಡ್ಕೊಳೋದ್ ಬಿಟ್ಟು ಪಾಯಿಂಟ್ ಮೇಲೆ ಪಾಯಿಂಟ್ ಹಾಕಿ ಅಕ್ಕನ್ನ ಮೆಂಟಲಿ ಡ್ಯಾಮೇಜ್ ಮಾಡಕ್ ಬಿಡ್ತಾನಂತೆ. ಬನ್ನಿ ಸರ್. ನಿನ್ನ ಹೆತ್ತ ತಾಯಿ ತಂದೆ ನಿನ್ನ ಕಸು ತೊಟ್ಟಿಯಲ್ಲಿ ಸಾಕಿದ್ರು. ಪ್ರೀತಿಸಿದವನು ನಿನ್ನ ಬಿಟ್ಟು ಹೊರಟೋಗ್ಬಿಟ್ಟ. ಸಾಕಿ ತಂದೆ ನಿನ್ನ ಮನೆಯಿಂದ ಆಚೆ ಹಾಕ್ಬಿಟ್ಟ. ಆ ಮಗು ಅದು ನಿನ್ನ ಕೈ ಬಿಟ್ಬಿಡ್ತು. ನಿನ್ ಜೊತೆ ಇದ್ದವ್ರು ಯಾರು ಉಳಿಲಿಲ್ಲ ತಾಯಿ. ನನ್ನ ಮಗ ನಿನ್ ಜೊತೆ ಬದುಕ್ತಾನೆ ಅಂತ ಏನ್ ಗ್ಯಾರಂಟಿ? ಆದ್ರೆ ಈ ಕಡೆ ಮನೇಲಿ ನಮ್ ಹೀರೋ ಎಲ್ಲಾರನ್ನೂ ಕನ್ವಿನ್ಸ್ ಮಾಡಿರ್ತಾನೆ. ನಿನಗ ಅರ್ಥ ಆಗಿದ್ದನ್ನ ನಮಗ ಅರ್ಥ ಆಗ್ಲಿಲ್ಲ ನೋಡು. ನಿನಗ ಆ ಹುಡುಗಿ ಇಷ್ಟನಾ? ನಮಗೂ ಇಷ್ಟ ಕಣೋ. ಹೋಗ್ ಕರ್ಕೊಂಬ ಹೋಗು. ಇಂತ ಎಮೋಷನಲ್ ಸೀನ್ ಅಲ್ಲಿ ಕಣ್ಣೀರ್ ಒರ್ಸ್ಕೊಂಡು ನಾನ್ ನೋಡಿದ್ದು ಅಣ್ಣ ಎಕ್ಸಿಬಿಷನ್ ಇಟ್ಟಿರೋ ಈ ಚಡ್ಡಿನ. ಮೂವಿ ಸ್ಟಾರ್ಟಿಂಗ್ ಇಂದನು ಅದೊಂದನ್ನೇ ಹಾಕೊಂಡು ಉಜ್ಜಾಡಿದೆಯಲ್ಲ ಗುರು. ನಮಗ ಅರ್ಥ ಆಗ್ಲಿಲ್ಲ. ನಿನ್ ಬಾಳೆ ಕ್ಲೋಸ್. ದೇಶ ಹಾಳಾಗೈತಿ ಹಲ್ಕಿಸಿತಿ ಅಲ್ಲಿ. ನೆಕ್ಸ್ಟ್ ಮನೇಲಿ ಎಲ್ರು ಒಪ್ಪಿ ಹೀರೋಯಿನ್ ಹತ್ರ ಹೋಗೋ ಅಷ್ಟ್ರಲ್ಲಿ ಮೆಂಟಲಿ ಡ್ಯಾಮೇಜ್ ಆಗಿದ ಅಕ್ಕ ಹೀರೋ ಹಾಕಿರೋ ಹಳೆ ಚಡ್ಡಿನ ನೋಡಿ ನಾಸ್ಟಾಲ್ಜಿಯಾ ಆಗೋದಕ್ಕೂ ಮುಂಚೆನೆ ಫಿಸಿಕಲ್ ಡ್ಯಾಮೇಜ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾಳಂತೆ. ಸಾರಿ ಕೃಷ್ಣ, ಐ ಲವ್ ಯು. ಸೊ ಹಿಂಗೆ ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ನಾನು ಈ ವಿಡಿಯೋ ಮಾಡಿರೋದು ಮನೋರಂಜನೆಗಾಗಿ, ಯಾರು ಸೀರಿಯಸ್ ಆಗಿ ತಗೋಬೇಡಿ. ಹಂಗೆ ನಾನ್ ರೋಸ್ಟ್ ಮಾಡಿರೋದು ಈ ಮೂವಿಲಿರೋ ಕ್ಯಾರೆಕ್ಟರ್ ಗಳಿಗಷ್ಟೇ. ಅದ್ ಬಿಟ್ರೆ ಈ ಮೂವಿಲಿರೋ ಆಕ್ಟರ್ಸ್ ಗಳಿಗೂ ನನಗೂ ಯಾವುದೇ ರೀತಿ ಪರ್ಸನಲ್ ಹೇಟ್ ಇಲ್ಲ. ಈ ಮೂವಿ ರೋಸ್ಟ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಈ ತರದ ರೋಸ್ಟ್ ವಿಡಿಯೋಗಳಿಗಾಗಿ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋ ಹಾಕ್ದಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನೋಡಕ್ ಸಾಮಾನ್ಯ ಅಲ್ಲಪ್ಪ ಇವನು ಬೆಳೆಸ್ತಾ